ಗುರುವಿನ ಧರ್ಮ ಘೋರ ಧಾನ್ಯದಲ್ಲಿ ಭಿಕ್ಷೋ ಭಿಕ್ಷ. ಇದನ್ನ ಹೇಳ್ಕೊಂತ ಎಲ್ಲರೂ ಹೋಗ್ಬೇಕಾ? ಶಿಸ್ತುಬದ್ಧರಾಗಿ ಅವರಿಗೆ ವಿಧೇಯರಾಗಿ ನಡ್ಕೊಳ್ಬೇಕು. ಅವ್ರ ಮಾತನ್ನ ಪಾಲಿಸ್ಬೇಕು. ಗುರು ಹಿರಿಯರನ್ನ ಗೌರವಿಸ್ಬೇಕು. ನಿಮ್ಮನ್ನು ನೋಡಿದ್ರೆ ಪೂಜ್ಯ ಭಾವ ಬರಬೇಕು. ಆ ರೀತಿಯಾಗಿ ನೀವೆಲ್ಲ ಶಿಷ್ಟಾಚಾರದಿಂದ ನಡೀಬೇಕು ಅನ್ನುವಂಥ ವಿಚಾರಗಳನ್ನ ತಮಗೆಲ್ಲ ತಿಳಿಸ್ತಾ 116 ವರ್ಷಗಳಿಂದ ಶತಮಾನೋತ್ಸವದಿಂದ ಈ ಒಂದು ಅಪರೂಪದ ದೀಕ್ಷಾ ಕಾರ್ಯಕ್ರಮ ನೆರವೇರ್ತಾ ಬಂದಿದೆ. ಈ ದೀಕ್ಷಾ ಕಾರ್ಯಕ್ರಮವನ್ನು ಹಿರಿಯ ಪೂಜ್ಯರಾದ ಚಾಂಬೋಳದ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸುಮಾರು 50 ವರ್ಷಗಳವರೆಗೆ ಸುದೀರ್ಘವಾಗಿ ಲಿಂಗ ದೀಕ್ಷೆ ಹೆಡಗಾಪುರ ಮತ್ತು ಚಾಂಬೋಳದ ಪರಮ ಪೂಜ್ಯ ನಡೆಸ್ತಾ ಬಂದಿರುವಂತಹದ್ದು. ಶಿವಯೋಗ ಮಂದಿರ ಶತಮಾನೋತ್ಸವ ಕಂಡ್ರೆ ಅದರಾಗ ಒಂದು 50 ವರ್ಷ ಅವರಿಬ್ಬರ ಲಿಂಗ ದೀಕ್ಷೆಯನ್ನು ನೆರವೇರಿಸಿ ಅವ್ರದ್ದು ಸುವರ್ಣ ಮಹೋತ್ಸವ ಆಚರಣೆ ಮಾಡುವಂತಹದ್ದು. ಆ ಪುಣ್ಯ ಪರಂಪರೆಯನ್ನ ಇಬ್ಬರು ಕಿರಿಯ ಶ್ರೀಗಳು, ಚಾಂಬೋಳದ ಕಿರಿಯ ಶ್ರೀಗಳು, ಹೆಡಗಾಪುರದ ಕಿರಿಯ ಶ್ರೀಗಳು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಮತ್ತೀಗ ಒಂದು 15-20 ವರ್ಷಗಳಿಂದ ಬಾದಾಮಿಯ ಶಿವಪೂಜ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರಿಬ್ಬರಿಗೂ ವಯಸ್ಸಾದ ಕಾರಣದಿಂದ ಪೂಜ್ಯರು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಶಿವಯೋಗ ಮಂದಿರದ ಗುರುಗಳು ನಿಮ್ಮ ಕಿವಿಯೊಳಗೆ ಮಂತ್ರೋಪದೇಶ ಮಾಡಿರ್ತಾರೆ. ಆ ಮಂತ್ರೋಪದೇಶವನ್ನು ಯಾವಾಗಲೂ ಸ್ಮರಣೆ, ಖಾಲಿ ಇದ್ದಾಗೆಲ್ಲ ಸ್ಮರಣೆ ಮಾಡ್ಕೊತ ಇರಬೇಕು. ಆವಾಗ ನೀವು ಒಂದು ಒಳ್ಳೆ ವ್ಯಕ್ತಿಗಳಾಗಿ, ದೇಶದ ಸತ್ಪ್ರಜೆಗಳಾಗಿ, ಸುಸಂಸ್ಕೃತ ವ್ಯಕ್ತಿಗಳಾಗಿ ನೀವೆಲ್ಲ ಮುನ್ನಡೆಯಲಿಕ್ಕೆ ಸಾಧ್ಯ. ಅಂತ ಪವಿತ್ರವಾದ ಒಂದು ಈ ದೀಕ್ಷಾ ಪಡೆದಂತಹ ನೀವುಗಳು ಇನ್ನು ಮುಂದೆ ಗುರುಕರ ಸಂಜಾತರು. ಗುರುವಿನ ಹಸ್ತದಲ್ಲಿ ನಿಮ್ಮ ಜನನ ಆಯಿತು. ಯಾವ ಮಾಂಸಮಯ ಶರೀರವಾಗಿದ್ದಂತಹ ನಿಮ್ಮ ದೇಹವನ್ನು ಏನಂದಾರ ಅವ್ರು ನಿಮಗ ಅನ್ರಿ ಭವತಿ ಭಿಕ್ಷಾ ಅಂದೇಹಿ ಅನ್ಬೇಕು ಹಂಗನ್ರಿ. ನೋಡ್ರಿ ನಡಿ 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 ನಡಿ. ಶ್ರೀ ಮಧ್ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯಲ್ಲಿ ಪ್ರತಿ ವರ್ಷವೂ ಕೂಡ ಶಿವಯೋಗದ ದಿವಸ ಲಿಂಗ ದೀಕ್ಷೆ ಅಯ್ಯಾಚಾರ ಕಾರ್ಯಕ್ರಮಗಳು ನೆರವೇರ್ತವೆ. ನಮ್ಮ ನಾಡಿನ ಇತಿಹಾಸದಲ್ಲಿ ಶತಮಾನಗಳಿಂದ ಪ್ರತಿ ವರ್ಷ 100 ಜನ ಲಿಂಗ ದೀಕ್ಷೆ ಅಯ್ಯಾಚಾರವನ್ನು ತೆಗೆದುಕೊಳ್ಳುವಂತಹದ್ದು. ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಎನ್ನುವ ಅಕ್ಕಮಹಾದೇವಿಯ ವಾಣಿಯಂತೆ ಮಾಂಸಮಯ ಶರೀರಕ್ಕೆ ಸಂಸ್ಕಾರವನ್ನು ನೀಡುವುದರ ಮೂಲಕ ಗುರು ತನ್ನ ಹಸ್ತಮಸ್ತಕ ಸಂಯೋಗದಿಂದ ಲಿಂಗ ದೀಕ್ಷೆಯನ್ನು ನೀಡಿ ಮಂತ್ರಪಿಂಡವನ್ನಾಗಿ ಪರಿವರ್ತಿಸುವಂಥ ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣದ ಕನಸನ್ನು ಹೊತ್ತು ಶಿವಯೋಗ ಮಂದಿರ ಸಂಸ್ಥೆ ಈ ದೀಕ್ಷೆ ಅಯ್ಯಾಚಾರವನ್ನು ನೆರವೇರಿಸ್ತಾ ಇದೆ. ಸಂಸ್ಕಾರಿತ ಸಮಾಜ ನಿರ್ಮಾಣ ಆಗಬೇಕು,
ಭವಿಷ್ಯದಲ್ಲಿ ಅವರು ಕೂಡ ಸಂಸ್ಕಾರವಂತರಾಗಿ ಮುನ್ನಡೆಯಬೇಕು ಎಂಬ ಸದಾಶಯ ಸಂಕಲ್ಪದಿಂದ ಶಿವಯೋಗ ಮಂದಿರ ಸಂಸ್ಥೆಯಲ್ಲಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ಕೆ ಸಾಕ್ಷಿಯಾಗ್ತಾ ಇರುವಂಥದ್ದು ಈ ಲಿಂಗ ದೀಕ್ಷೆ ಅಯಾಚಾರ ಈ ಥರನಾದಂಥ ಸಂಸ್ಕಾರಿತವಾದ ಶಿಕ್ಷಣವನ್ನು ಇಲ್ಲಿ ಕೂಡ ಇಲ್ಲಿ ನೀಡಲಾಗ್ತಾ ಇದೆ. ಈ ಒಂದು ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಅವರು ಉತ್ತಮ ಭಾವಿ ಜೀವನವನ್ನು ಸಂಸ್ಕಾರಿತ ಜೀವನವನ್ನು ಪರಮ ಪೂಜ್ಯ ಹಾನಗಲ್ ಕುಮಾರ ಮಹಾಸ್ವಾಮಿಗಳ ಈ ಒಂದು ಜಾತ್ರಾ ಮಹೋತ್ಸವದ ಸಲುವಾಗಿ ನಾನು ಈ ಸಂಸ್ಥೆಯ ಧರ್ಮದರ್ಶಿಯಾಗಿ ಹೇಳುವುದಿಷ್ಟೇ. ಪರಮ ಪೂಜ್ಯ ಹಾನಗಲ್ ಕುಮಾರ ಸ್ವಾಮಿಗಳು 1909ರಲ್ಲಿ ಶಿವಮೊಗ್ಗದ ಸಂಸ್ಥೆಯನ್ನು ಸ್ಥಾಪಿಸಿ 1904ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪಿಸಿ ಅಂದಿನಿಂದ ಇಂದಿನವರೆಗೆ ವೀರಶೈವ ಸಮಾಜದ ಸಲುವಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಪರಮ ಪೂಜ್ಯರಲ್ಲಿ ಹಾನಗಲ್ ಕುಮಾರಸ್ವಾಮಿಗಳು. ಅವರ ಜೀವನೋದ್ದಕ್ಕೂ ಸಮಾಜ ಒಕ್ಕಟ್ಟಾಗಬೇಕು, ಸಮಾಜ ಧರ್ಮದಿಂದ ಇರಬೇಕು, ಸಮಾಜದಲ್ಲಿ ಒಳ್ಳೆಯ ಮಠಾಧೀಶರು ತಯಾರಾಗಬೇಕು, ಹಾಗೂ ಒಳ್ಳೆಯ ಜವಾರಿ ಗೋವುಗಳನ್ನು ಸಾಕೋದ್ರ ಮುಖಾಂತರ ಭಕ್ತರಿಗೆ ವಿಭೂತಿ ಮತ್ತು ಹರಕನ್ನು ತಯಾರು ಮಾಡಿದಂಥ ಇಚ್ಛೆ ಇಟ್ಕೊಂಡು ಅಂದಿನಿಂದ ಇಂದಿನವರೆಗೂ ಈ ಸಂಸ್ಥೆ ಉನ್ನತ ಮಟ್ಟದಲ್ಲಿ ಬೆಳೆಯುತ್ತದೆ. ಅದಕ್ಕೆ ಕಾರಣ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಹಾಗೂ ಸದ್ಭಕ್ತರೆಂದರೆ ತಪ್ಪಾಕಿಲ್ಲ. ಇವತ್ತು ಭಾರತ ದೇಶದಲ್ಲೇ ಅತಿ ಎತ್ತರವಾದ ರಥ ಅದು ಎಳಿತೈತಪ್ಪ ಅಂದ್ರೆ ಅದು ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಅಂದರೆ ತಪ್ಪಾಕಿಲ್ಲ. ಇಲ್ಲಿ ಇರ್ತಕ್ಕಂಥ ಗೋವುಗಳು, ಇಲ್ಲಿರ್ತಕ್ಕಂಥ ಮಠಾಧೀಶರು, ಇಲ್ಲಿ ಇಡೀ ನಾಡಿಗೆ ಒಂದು ಮಠಾಧೀಶರು ತಯಾರು ಮಾಡಬೇಕಂತ ಯೂನಿವರ್ಸಿಟಿ ಇವತ್ತು 2000 ಆಂಧ್ರ, ಕರ್ನಾಟಕ ಮತ್ತು ತಮಿಳುನಾಡು, ತೆಲಂಗಾಣ ಎಲ್ಲ ರಾಷ್ಟ್ರದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ತಯಾರತಕ್ಕಂಥ ಮಠಗಳು ಮಠಾಧೀಶರಾಗಿ ಧರ್ಮ ಉದ್ಧಾರ ಮಾಡುತ್ತಿದ್ದಾರೆ. ಅದಕ್ಕೆ ಕಾರಣ ಯಾರಂದರೆ ಅದು ಹಾನಗಲ್ ಕುಮಾರ ಮಹಾಸ್ವಾಮಿಗಳು. ಪರಮ ಪೂಜ್ಯ ಹಾನಗಲ್ ಕುಮಾರ ಸ್ವಾಮಿಗಳ ಹಾಕಿಕೊಟ್ಟ ಹಾದಿಯಲ್ಲಿ ಪರಮ ಪೂಜ್ಯ ಸದಾಶಿವ ಸ್ವಾಮಿಗಳು 50 ವರ್ಷ ಈ ಸಂಸ್ಥೆಯ ಸಂಚಾಲಕರಾಗಿ ಈ ಸಂಸ್ಥೆಯನ್ನು ಉತ್ತಮ ಮಟ್ಟಕ್ಕೆ ಏರಿಸಿದ ಪರಮ ಪೂಜ್ಯರಲ್ಲಿ ಸದಾಶಿವ ಮಹಾಸ್ವಾಮಿಗಳು. ತದನಂತರ ಪರಮ ಪೂಜ್ಯ ಕೊಟ್ಟೂರು ಬಸವೇಶ್ವರ ಸ್ವಾಮಿಗಳು, ಸಂಗನ ಬಸವ ಸ್ವಾಮಿಗಳು, ತದನಂತರ ಜಗದ್ಗುರು ಗುರುಸಿದ್ದರಾಜ ಮಹಾಸ್ವಾಮಿಗಳು, 3000 ಮಠ ಹುಬ್ಬಳ್ಳಿ ಇವರು ಇವತ್ತು ಈ ಸಂಸ್ಥೆಯನ್ನು ಉಪಾಧ್ಯಕ್ಷರಾದಂಥ ಸದಾಶಿವ ಮಹಾಸ್ವಾಮಿಗಳು ಈ ಸಂಸ್ಥೆಯನ್ನು ಎತ್ತರ ಮಟ್ಟಕ್ಕೆ ಒಯ್ಯಲು ಹಗಲು ರಾತ್ರಿ ಈ ಸಂಸ್ಥೆ ಸಲುವಾಗಿ ದುಡಿಯುತ್ತಿದ್ದಾರೆ ತಪ್ಪಾಕಿಲ್ಲ. ತಾವೆಲ್ಲರೂ ನಾಳೆ ಇವತ್ತು ನಡೆಯಲಿರುವ ಶಿವಯೋಗ ಕಾರ್ಯಕ್ರಮ, ನಾಳೆ ನಡೆಯಲಿರುವ ರಥೋತ್ಸವ ಎಲ್ಲ ಕಾರ್ಯಕ್ರಮದಲ್ಲಿ ಸದ್ಭಕ್ತರು ಭಾಗವಹಿಸಿ ಸ್ವಾಮೀಜಿಯವರ ಪಾತ್ರಕ್ಕೆ ಆಸೀನರಾಗಬೇಕು. ಅದಲ್ಲದೆ ನಾಳೆ ನಡೆಯುವ ರಥೋತ್ಸವಕ್ಕೆ ಸಾವಿರಾರು ಮಠಾಧೀಶರು ಒಂದೇ ವೇದಿಕೆಯಲ್ಲಿ ಕಾಣ್ತಾರೆ. ಅದು ನಮ್ಮ ಭಾಗ್ಯ. ಅದರಲ್ಲಿ ಯಾರು ಬಂದು ಜಾತ್ರೆಯಲ್ಲಿ ವಹಿಸ್ತೀರಿ ಅವರೆಲ್ಲರಿಗೂ ಪರಮ ಪೂಜ್ಯರ ಆಶೀರ್ವಾದ ಆಗ್ತದೆ. ಕುಮಾರ ಮಹಾಸ್ವಾಮಿಗಳು ಇನ್ನೂ ಈ ಸಮಾಜಕ್ಕಾಗಿ ನೀವೆಲ್ಲರೂ ದುಡಿಯಿರಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ವೀರಶೈವ ಸಮಾಜದವರು ಈ ಸಮಾಜ ಅಂದರೆ ಎಲ್ಲ ಸಮಾಜ ಜನಾಂಗ ಎತ್ಕೊಂಡು ಹೋಗೋದೇ ಈ ರಥೋತ್ಸವದ ಮುಖ್ಯ ಕಾರಣ. ಫುಲ್ ಜುಮ್ತು